ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳ್ರಪ್ಪೋ ಕೇಳ್ರಿ, ಅಂಬಾ ನದಿ ಹತ್ರ ಇರೋ ಕಾಡಿಂದ ಹುಲಿ ಊರೊಳಗ್ ಬಂದೈತೆ. ವಯಸ್ಸಾದವರು, ಹೆಂಗಸರು, ಮಕ್ಕಳು ಯಾರು ಒಟ್ಟೊಟ್ಟಿಗೆ ಒಬ್ಬೊಬ್ರೆ ಓಡಾಡ್ಬೇಡ್ರಪ್ಪೋ. ವಯಸ್ಸಾದವರು, ಹೆಂಗಸರು, ಮಕ್ಕಳು, ಹೊಲಕ್ಕೆ ದುಡಿಯಕ್ ಹೋಗೋರು ಯಾರು ಒಂಟಿಯಾಗಿ ಓಡಾಡಬಾರ್ದು. ಸಾಕಿರೋ ಪ್ರಾಣಿಗಳಾಗ್ಲಿ, ಮಕ್ಕಳು ಮರಿಗಳಾಗ್ಲಿ ಜೋಪಾನವಾಗಿ ನೋಡ್ಕೊಳ್ರಪ್ಪೋ. ರಾತ್ರಿ ಹೊತ್ತು ಆದಷ್ಟು ಕೊಟ್ಟಿಗೆ ಹತ್ರ ಬೆಂಕಿ ಉರಿಸ್ರಪ್ಪೋ. ಯಾವುದೇ ಕಾರಣಕ್ಕೂ ತೋಟದ ಕಡೆ ಒಬ್ಬೊಬ್ಬರೇ ಓಡಾಡ್ಬೇಡ್ರಪ್ಪೋ. ಹುಲಿ ಹಿಡ್ಕೊಂಡು ಹೋಗೋವರೆಗೂ ಯಾರು ಹೊರಗಡೆ ಬರಬಾರ್ದು ಅಂತ ನಾಯಕರು ಅಪ್ಪಣೆ ಆಗೈತೆ. ಆದಷ್ಟು ಸುದ್ದಿನ ನಿಮ್ಮ ಅಕ್ಕಪಕ್ಕದವ್ರಿಗೆ ತಿಳಿಸ್ರಪ್ಪೋ. ನಿಮ್ ಜೀವನನ ನೀವು ಉಳಿಸ್ಕೊಡ್ರಪ್ಪೋ. ಕಣ್ಣುಗಳು, ಪುಟ್ಟ ಪುಟ್ಟ ಕನಸುಗಳು, ಬಿಟ್ಟು ಬಿಡದ ಸೆಳೆತ ಯಾವುದು ಇದು? ಮುದ್ದು ಮುದ್ದು ಮನಸ್ಸುಗಳು, ಕದ್ದು ನೋಡೋ ಆಸೆಗಳು, ಯಾವ ಜನುಮದ ನಂಟು ಹೇಳಲಾಗದು. ಅಯ್ಯೋ 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 ಸುರಭಿ, ನನ್ ದೃಷ್ಟಿನೇ ತಾಗೋ ಆಗಿದೆ ಕಣೆ. ಎಷ್ಟು ಮುದ್ದ ಕಾಣಿಸ್ತಿದೆಯೋ ಗೊತ್ತಾ? ಏ ಹೋಗಮ್ಮ, ನಿನ್ ಕಣ್ಣಿಗೆ ನಾನು ಯಾವಾಗ್ಲೂ ಮುದ್ದಾಗೆ ಕಾಣಿಸ್ತೀನಿ, ಆದ್ರೆ ಅದು ಇಂಪಾರ್ಟೆಂಟ್ ಅಲ್ಲ. ಈಗ ನಾನು ಮುದ್ದಾಗಿ ಕಾಣಿಸ್ಬೇಕಾಗಿರೋದು ನನ್ ಗಂಡನ್ ಕಣ್ಗೆ. ಅಮ್ಮ ಅದೆಲ್ಲ ಬಿಡು, ಪ್ಲಾನ್ ಎಲ್ಲ ಗೊತ್ತಿದೆ ತಾನೆ? ಗೊತ್ತು ಕಣೆ. ಈಗ ನೀನು ಹೊರಗಡೆ ಹೋಗ್ತಾ ಇದೀಯಾ, ಹೇಗಾದ್ರೂ ಮಾಡಿ ಅಳಿಯಂದ್ರು ನಿನ್ನ ಹುಡ್ಕೊಂಡ್ ಬರೋ ಹಾಗೆ ಮಾಡ್ಬೇಕು, ಅಷ್ಟೇ ತಾನೇ? ಏನ್ ಅಷ್ಟೇ ತಾನೇ ಅಂತ ಅಷ್ಟು ಸುಲಭವಾಗಿ ಹೇಳ್ತಾ ಇದ್ಯಾ? ನೀನು ನಿನ್ ಗಂಡನ್ ಬ್ರೈನ್ ವಾಶ್ ಮಾಡ್ದಂಗ ಅಲ್ಲಮ್ಮ ನನ್ ಗಂಡನ್ ಬ್ರೈನ್ ವಾಶ್ ಮಾಡೋದು. ನನ್ ಗಂಡನ್ ಅಷ್ಟು ಸುಲಭವಾಗಿ ಅಮರ್ಸಕ್ ಆಗಲ್ಲ. ನೋಡು, ನೀನು ಸುರಭಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಕ್ಕೆ ಶುರು ಮಾಡ್ಬಿಡ್ತಾನೆ. ನೋಡಮ್ಮ, ನೀನ್ ಯಾವ್ದಕ್ಕೂ ಗ್ಯಾಪೇ ಕೊಡ್ಬೇಡ, ಪಟಪಟ ಅಂತ ಮಾತಾಡಿ ಹೇಗಾದ್ರೂ ಸೂರ್ಯನ ಹೊರಗಡೆ ಕಳ್ಸ್ಬಿಡಮ್ಮ. ಅದೇನೋ ಸರಿ ಕಣೆ, ನಿಮ್ಮ ಅಪ್ಪ ಏನೋ ಅವ್ರ ಮನ್ಸಿನ ಯಾವ್ದೋ ಒಂದ್ ಮೂಲೆಯಲ್ಲಿ ನಿನ್ನ ಮಗಳು ಅಂತ ಒಪ್ಕೊಂಡ್ ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಅಳಿಯಂದ್ರು ನಿನ್ನ ಇನ್ನೂ ಒಪ್ಕೊಂಡಿಲ್ಲ. ಅವ್ರು ನಿನ್ನ ಅಷ್ಟೊಂದು ಕ್ಯೂರಿಯಾಸಿಟಿ ಇಟ್ಕೊಂಡು ಹುಡುಕ್ತಾರೆ ಅಂತೀಯಾ? ನೋಡಮ್ಮ, ಅವರು ಹೆಂಡತಿ ಅಂತ ಹುಡುಕ್ತೆ ಹೋದ್ರು ನಮ್ಮನೆ ಹುಡುಗಿ ಅಂತ ಅನ್ಕೊಂಡು ಕಾಳಜಿಯಿಂದ ಹುಡುಕ್ತಾರೆ. ನೀನದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನಾನು ಹೋಗಿದ ತಕ್ಷಣ ನೀನು ಅಪ್ಪನ್ಗೆ ಹೋಗಿ ವಿಷಯ ತಿಳಿಸ್ಬೇಕು, ಆಯ್ತಾ? ಸರಿ ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಹುಷಾರು. ಆಯ್ತಮ್ಮ, ಆಶೀರ್ವಾದ ಮಾಡಮ್ಮ. ನನ್ನ ಆಶೀರ್ವಾದ ನಿನಗೆ ಯಾವಾಗ್ಲೂ ಇದ್ದೇ ಇರುತ್ತೆ ಕಣೆ, ಬೇಗ ಹೊರಡೆ. ಆಯ್ತಮ್ಮ. ಅಮ್ಮ, ಚೆನ್ನಾಗ್ ಕಾಣಿಸ್ತಾ ಇದೀನಿ ತಾನೆ? ಸುರಭಿ, ಆಗ್ಲೇ ಹೇಳಿಲ್ವಾ ಮುದ್ದಾಗ ಕಾಣಿಸ್ತಾ ಇದೀಯ ಅಂತ? ಹೊರಡೆ ನೀನು. ಸರಿ ಆಯ್ತು, ಬಾಯ್ ಬಾಯ್. ಅಯ್ಯೋ, ಅಳಿಯಂದ್ರೆ ಏನಾದ್ರೂ ಈಗ ಇವಳನ್ನ ನೋಡಿದ್ರೆ ಕಳ್ದೋಗ್ಬಿಡ್ತಾರೆ.
ಅಯ್ಯೋ ನೀನ್ ರೀ ಇಲ್ಲೇ ಕೂತಿದೆ ಅದೇನು ಅಂತ ಹೇಳೇ ನಾಗು. ಫ್ರೀ ಇದ್ದೀರಾ? ಅದೇನ್ ವಿಷಯ ಹೇಳು. ಅದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಆ 7 ಗಂಟೆ ಆಗಿದೆ, ಈಗ ಯಾವ ದೇವಸ್ಥಾನಕ್ಕೆ? ಇವತ್ತೇನೆ ಅಂಥ ವಿಶೇಷ? ರೀ ಅದೇನ್ ಗೊತ್ತಾ, ಗೊತ್ತಿಲ್ಲ. ಮನೆಯವ್ರ ಸಮಸ್ಯೆ ಎಲ್ಲ ಬಗೆಹರಿಲಿ ಅಂತ ಹರಕೆ ಕಟ್ಕೊಂಡು ಸಂಕಷ್ಟಿ ವ್ರತ ಮಾಡ್ತಿದ್ದೀನಿ. ನಾನು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಗೊತ್ತಾ. ಮೊದಲು ಚಂದ್ರನ ದರ್ಶನ ಮಾಡಿ ಗಣೇಶನ ನೈವೇದ್ಯ ಹಿಡಿದ ಮೇಲೆನೆ ನಾನು ಊಟ ಮಾಡೋದು. ನೀವು ಬನ್ನಿ. ನೀವು ಬೇಗ. ಅತ್ತೆ 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 ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹುಲಿ ಕಾಟ ಇದೆ ಅಂತ ಊರೆಲ್ಲ ಡಂಗೂರ ಹೊಡ್ಸಿದೀವಿ. ನಿಮಗೆ ವಿಷಯನೇ ಗೊತ್ತಿಲ್ವಾ? ಯಾರು ಎಲ್ಲೂ ಓಡಾಡ್ತಾ ಇಲ್ಲ, ನಾವು ಮನೇಲೇ ಕೂತಿದ್ದೀವಿ. ನಿಮಗೆ ಯಾಕೆ ಯಾರು ವಿಷಯ ಹೇಳಿಲ್ಲ? ಮಾವ ನೀವು ಹೇಳಿಲ್ವಾ? ಅಯ್ಯೋ ನನ್ನ ಬುದ್ಧಿಗಿಷ್ಟು ಅಳಿ ಅಂದ್ರೆ. ಊರವ್ರಿಗೆಲ್ಲ ಡಂಗೂರ ಸರಿಸಿ ವಿಷಯ ತಿಳಿಸಿದೀವಿ, ಮನೆಯವ್ರಿಗೆ ಒಂದು ಮಾತು ಹೇಳಿಲ್ಲ. ನಾಗು ಅದೇನಾಗಿದೆ ಗೊತ್ತಾ, ಅದು ಕಾಳಿ ಬೆಟ್ಟದಿಂದ ಒಂದು ಹುಲಿ ತಪ್ಸ್ಕೊಂಡ್ ಬಂದಿದೆ. ಹ್ಞೂ ಕಣೆ, ಗಾಬರಿ ಪಡ್ಕೋಬೇಡ. ಈಗಾಗಲೇ 3-4 ಜನ ಅದನ್ನ ನೋಡಿದ್ದಾರೆ. ಇಂಥ ಟೈಮ್ನಲ್ಲಿ ಹೊರಗಡೆ ಹೋಗೋದು ಡೇಂಜರು. ಅದು ಅಲ್ಲದೆ ಈ ಟೈಮ್ನಲ್ಲಿ ದೇವಸ್ಥಾನದಲ್ಲಿ ಯಾರು ಇರಲ್ಲ ಕಣೆ. ನೀನೊಂದು ಕೆಲಸ ಮಾಡು, ಇಲ್ಲೇ ಗಣಪತಿಗೆ ನೈವೇದ್ಯ ಮಾಡಿ ಊಟ ಮಾಡಿ ಆರಾಮಾಗಿ ಮಲ್ಕೋ. ಅಯ್ಯಯ್ಯೋ ಅನಾಹುತ ಆಗೋಯ್ತಲ್ರಿ. ಯಾಕೇನಾಯ್ತು? ಸುರಭಿ ಈಗ ತಾನೇ ಹೊರಗಡೆ ಹೋದ್ಲು. ನಾಗು ಫೋನ್ ಮಾಡಿ ವಾಪಸ್ ಬರೋಕ್ ಹೇಳೆ. ರೀ ಅವಳ ಹತ್ರ ಫೋನ್ ಎಲ್ಲಿದೆ? ಅಲ್ವೇ, ಅವಳು ಯಾಕೆ ಇಷ್ಟೊತ್ನಲ್ಲಿ ಹೊರಗಡೆ ಹೋದ್ಲು? ಅದು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಗಾಡಿ ಹೇಳ್ಬೇಕು ಅಂತ ಗೋಪಾಲನ್ ಕರ್ತೆ. ಗೋಪಾಲ ತುಟಿ ಪಿಟಕ್ ಅನ್ಲಿಲ್ಲ. ಫೋನ್ ಮಾಡಿದ್ರೆ ಫೋನು ತೆಗಿಲಿಲ್ಲ. ಭವಿಷ್ಯ ತೋಟದ ಮನೆ ಹತ್ರ ಗಾಡಿ ತಗೊಂಡು ಹೋಗಿರ್ಬೋದು ಗೋಪಾಲ ಅಂತ ಅವನ್ನ ಕರ್ಕೊಂಡ್ ಬರಕ್ ಹೋದ್ಲು. ಎಂಥ ಕೆಲಸ ಆಗೋಯ್ತೆ. ಛೇ. ಸರಿ ಬಿಡು, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಅಯ್ಯೋ ರೀ 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 ಒಬ್ರೇ ಹೋಗ್ತೀರಾ? ಬೇಡ ರೀ. ಯಾಕೆ? ಯಾಕಂದ್ರೆ ಹುಲಿ ಗಿಲಿ ಅಂತ ಬೇರೆ ಏನೋ ಹೇಳ್ತಿದ್ದೀರಾ. ಒಬ್ರೇ ಹೋಗಿ ಏನಾದ್ರೂ ಅನಾಹುತ ಆದ್ರೆ? ಅಳಿ ಅಂದ್ರೆ ನೀವು ಜೊತೆ ಹೋಗಿ. ಹೌದು ಅಳಿ ಅಂದ್ರೆ ನಾವು ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಮೊದಲು ಹೋಗೋಣ ನಡೀರಿ. ಒಂದು ನಿಮಿಷ ಇರಿ, ನಾನು ಬರ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ನೋಡಿದ್ರ ನಿಮಗಿರೋ ಆತರ ಅಳಿಯಂದ್ರಿಗಿಲ್ಲ. ಮೊದ್ಲೇ ಸುರಭಿ ಅಪಾಯದಲ್ಲಿದ್ದಾಳೆ ಅಂತ ಗೊತ್ತಿದ್ರು ಇವ್ರೆಷ್ಟು ಆರಾಮಾಗಿ ಮೇಲೆ ಹೋಗ್ತಿದಾರೆ ನೋಡಿ. ಸುರಭಿ ಏನೋ ಅಂತ ದೂರ ಹೋಗಿರಲ್ಲ ಕಣೆ, ಅದಕ್ಕೆ ಅವರು ಆರಾಮಾಗಿ ಹೋಗ್ತಿದಾರ ಅಷ್ಟೇ. ಅಲ್ಲ ನಾಗು, ನಿನಗೆ ನಿಜವಾಗ್ಲೂ ಹುಲಿ ವಿಷಯ ಗೊತ್ತಿಲ್ವಾ? ಗೊತ್ತು. ಅಯ್ಯೋ ನೀವ್ ಹೇಳಿದ್ರಲ್ವೇನ್ರಿ ಗೊತ್ತಾಗೋದು. ನೀವ್ ಈ ನಡುವೆ ಯಾವ ವಿಚಾರ ಹೇಳಿತೀರಾ ಹೇಳಿ? ನಡೀರಿ ಮಾವ ಹೋಗೋಣ. ನಡಿ. ಅಳಿ ಅಂದ್ರೆ ಇದೇನಿದು ಬಂದೂಕ್ ತಗೊಂಡು ಹೋಗ್ತಾ ಇದ್ದೀರಾ?